ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೊಲೆ ಆರೋಪಿ ದರ್ಶನ್ ಹೇಗಿದ್ದಾನೆ ಗೊತ್ತಾ? ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಪರಪ್ಪನ ಅಗ್ರಹಾರದ ಇನ್ಸೈಡ್ ಸುದ್ದಿ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ನರಕ ದರ್ಶನ ಆಗ್ತಾ ಇದೆಯಂತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಪರಪ್ಪನ ಅಗ್ರಹಾರದ ಇನ್ಸೈಡ್ ಸುದ್ದಿ ಇದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಕೊಲೆ ಆರೋಪಿ ದರ್ಶನ್ ಇವತ್ತು ನ್ಯಾಯಾಧೀಶರ ಎದುರು ಕಣ್ಣೀರು ಹಾಕಿದ್ದಾರೆ. ನನಗೆ ಸ್ವಲ್ಪ ವಿಷ ಕೊಟ್ಬಿಡಿ ಅಂತ ಮನವಿ ಮಾಡಿದಂತಹ ದರ್ಶನ್ ನಿಜಕ್ಕೂ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅನುಭವಿಸ್ತಾ ಇರೋದೇನು ಅಂತ ನೋಡ್ತಾ ಇದ್ದೀವಿ. ಕಾರಾಗೃಹದಲ್ಲಿ ದರ್ಶನ್ಗೆ ಏಕಾಂತವಾಸವಂತೆ. ಸಾಲಿಟರಿ ಕನ್ಫೈನ್ಮೆಂಟ್ ಸೆಲ್ನಲ್ಲಿ ಕೊಲೆ ಆರೋಪಿ ದರ್ಶನ್ ಇದ್ದಾರೆ. ಕಳೆದ 1 ತಿಂಗಳಿನಿಂದ ಜೈಲಲ್ಲಿ ಏಕಾಂಗಿಯಾಗಿ ಸೆಲ್ನಲ್ಲಿರುವಂತಹ ದರ್ಶನ್ಗೆ ಜೈಲಿನಲ್ಲಿ ಯಾರನ್ನು ಭೇಟಿಯಾಗೋದಕ್ಕೂ ಅವಕಾಶ ಇಲ್ಲ. ಈವರೆಗೂ ಕೇವಲ 2 ಬಾರಿ ಮಾತ್ರ ಕುಟುಂಬದ ಸದಸ್ಯರ ಭೇಟಿಗೆ ಅವಕಾಶ ಇತ್ತು. ಸೆಲ್ನಿಂದ ಹೊರಬಂದು ವಾಕಿಂಗ್ಗೆ ಕೂಡ ದರ್ಶನ್ಗೆ ಅವಕಾಶ ಇಲ್ಲ. ಜೈಲಿನ ಕೊಠಡಿಯಲ್ಲಿಯೇ ವಾಕಿಂಗ್ ಮಾಡಬೇಕು. ಆರೋಪಿ ದರ್ಶನ್ ಜೈಲಿನಲ್ಲಿ ಯಾರನ್ನೂ ಕೂಡ ಭೇಟಿಯಾಗೋದಕ್ಕೆ ಅವಕಾಶ ಇಲ್ಲ. ಆಚೆ ಬಂದು ವಾಕಿಂಗ್ ಮಾಡೋ ಹಾಗಿಲ್ಲ. ಈ ಹಿನ್ನೆಲೆ ಖಿನ್ನತೆಗೆ ಒಳಗಾಗಿ ದೇಹದ ತೂಕ ಕಳೆದುಕೊಂಡಿರುವ ಆರೋಪಿ ದರ್ಶನ್. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನೇಕಲ್ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ದರ್ಶನ್ ಜೈಲಿನಲ್ಲಿ ಹೇಗಿದ್ದಾರೆ ಅನ್ನೋದರ ಒಂದು ಚಿಕ್ಕ ಪಿಕ್ಚರ್ ಈಗಾಗಲೇ ಸಿಕ್ಕಾಗಿದೆ ನ್ಯಾಯಾಧೀಶರ ಮುಂದೆ ದರ್ಶನ್ ಮಾಡಿದಂತಹ ಮನವಿಯಿಂದ. ಸೊ ನಿಜಕ್ಕೂ ದರ್ಶನ್ ವಾಸ ಹೇಗಿದೆ ಜೈಲಿನಲ್ಲಿ? ಖಂಡಿತವಾಗ್ಲೂ ವೀಣಾ, ಏನು ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಸಿಲುಕಿಕೊಂಡಿರ್ತಕ್ಕಂತಹ ಆರೋಪಿ ಆಗಿರುವಂತಹ ದರ್ಶನ್ಗೆ ನಿಜವಾಗ್ಲೂ ಕೂಡ ನರಕ ದರ್ಶನವಾಗ್ತಾ ಇದೆ. ಇವರನ್ನ ಸಾಲಿಟರಿ ಕನ್ಫೈನ್ಮೆಂಟ್ ಎನ್ನುವಂತಹ ಸೆಲ್ ನಲ್ಲಿ ಇರಿಸಲಾಗಿದೆ. ಇದು ಯಾವಾಗ ಈ ಹಿಂದೆ ಸುಪ್ರೀಂ ಕೋರ್ಟ್ ಕೆಲ ಅಬ್ಸರ್ವೇಷನ್ ಗಳನ್ನ, ಅಂದ್ರೆ ಅವರ ವಿರುದ್ಧ ಕಠಿಣವಾದಂತಹ ಭಾಷೆಯಲ್ಲಿ ಬಳಸಿ ಇತರೆ ಎಲ್ಲಾ ಕೈದಿಗಳನ್ನು ಇದೇ ರೀತಿಯಾಗಿ ನೀವು ನಡೆಸ್ಕೊಳ್ತೀರಾ ಅಂತೇಳಿ ಯಾವಾಗ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಯಾಧೀಶರು ಇವರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಇದರಿಂದಾಗಿ ಇವತ್ತು ಇನ್ನು ಸಾಲಿಟರಿ ಕನ್ಫೈನ್ಮೆಂಟ್ ನಲ್ಲಿ ಇರ್ತಕ್ಕಂತಹ ದರ್ಶನ್ ಅಕ್ಷರಶಃ ನರಕವನ್ನ ನೋಡ್ತಿದ್ದಾರೆ. ಅಂದ್ರೆ ಇವರು ಒಂದು 10ಕ್ಕೆ 15ರ ಕೊಠಡಿಯಲ್ಲಿದ್ದಾರೆ, ಏಕಾಂಗಿಯಾಗಿದ್ದಾರೆ. ಇತರೆ ಕೈದಿಗಳೊಂದಿಗೆ ಸಹ ಕೈದಿಗಳೊಂದಿಗೆ ಮಾತನಾಡುವಂತಿಲ್ಲ ಅಥವಾ ಸಹ ಬಂದಿಗಳೊಂದಿಗೆ ಮಾತನಾಡುವಂತಿಲ್ಲ. ಇವರಿಗೆ ಯಾವುದೇ ರೀತಿಯಾದಂತಹ ಸವಲತ್ತುಗಳು ಇಲ್ಲ, ಮಲಗಲಿಕ್ಕೂ ಸವಲತ್ತಿಲ್ಲ, ಸರಿಯಾದಂತಹ ಗಾಳಿ ಬೆಳಕು ಯಾವುದು ಕೂಡ ಇಲ್ಲ. ಇದೆಲ್ಲವೂ ಆಗಿದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಯಾವಾಗ ಇವರ ಜಾಮೀನು ವಜಾ ಆಯ್ತು, ಈ ಹಿಂದೆ ಇವರಿಗೆ ರಾಜಾತಿಥ್ಯವನ್ನ ಪರಪ್ಪನ ಅಗ್ರಹಾರದಲ್ಲಿ ನೀಡಲಾಗಿತ್ತು ಎನ್ನುವಂತಹ ಒಂದು ಆಕ್ಷೇಪವನ್ನ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿತ್ತು ಮತ್ತು ಅಬ್ಸರ್ವೇಷನ್ಸ್ ಅನ್ನು ಮಾಡಿತ್ತು. ಅನಂತರ ಏನು ಈಗ ಅವರಿಗೆ ಬೇಲ್ ಅನ್ನ ಕ್ಯಾನ್ಸಲ್ ಮಾಡಿ ವಾಪಸ್ ಬಂದ ನಂತರವಂತೂ ಇವರಿಗೆ ನರಕ ದರ್ಶನ ಆಗ್ತಾ ಇದೆ. ಇಲ್ಲಿ ಎರಡೆರಡು ಒಟ್ಟೊಟ್ಟಿಗೆ ಒಂದು ಬಳ್ಳಾರಿಗೆ ಇವರನ್ನ ಶಿಫ್ಟ್ ಮಾಡ್ತಾರ ಅಥವಾ ಬೆಂಗಳೂರಿನಲ್ಲೇ ಉಳಿಸ್ಕೊಳ್ತಾರ. ಬೆಂಗಳೂರಿನಲ್ಲೂ ಕೂಡ ಬಳ್ಳಾರಿಗಿಂತನೂ ನರಕ ಆಗ್ತಾ ಇದೆ. ಇವರು ಯಾರೊಟ್ಟಿಗೆ ಕೂಡ ಮಾತನಾಡುವಂತಿಲ್ಲ ಮತ್ತು ಇವರು ವಾಕ್ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಖಿನ್ನತೆಗೆ ಒಳಗಾಗಿದ್ದಾರೆ. ಇವರ ಕುಟುಂಬದವರಿಗೆ 2 ಬಾರಿ ವಾರದಲ್ಲಿ ಏನು ಇವರನ್ನ ಭೇಟಿಯಾಗೋದಕ್ಕೆ ಅವಕಾಶವನ್ನ ನೀಡಿದ್ದಾರೆ. ಅದನ್ನ ಹೊರತುಪಡಿಸಿ ಯಾವ ಸ್ನೇಹಿತರು ಕೂಡ ಇದುವರೆಗೂ ಕೂಡ ಇವರನ್ನ ಭೇಟಿ ಆಗ್ಲಿಲ್ಲ. ಹಂಗಾಗಿ ಸಹಜವಾಗಿ ಆ ನಂತರ ಯಾವ ಒಂದು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿದ್ರು, ಇವರ ಸಹ ಬಂದಿಗಳಾಗಿದ್ರು, ಅವ್ರು ಯಾರು ಕೂಡ ಇವರೊಂದಿಗೆ ಸಂಪರ್ಕನೇ ಇಲ್ಲ. ಇವ್ರಿಗೆ ಯಾವುದೇ ರೀತಿಯಾದಂತಹ ಕಾಂಟ್ಯಾಕ್ಟ್ ಬಳಸುವಂಗಿಲ್ಲ. ಈ ಏನು ಸಾಲಿಟರಿ ಕನ್ಫೈನ್ಮೆಂಟ್ ಇದರಲ್ಲಿ ಒಂದಷ್ಟು ಏನು ಒಂದು ಯಾವುದೇ ಒಬ್ಬ ಆರೋಪಿಗಾಗ್ಲಿ ಒಬ್ಬ ಬಂದಿಗಾಗ್ಲಿ 15 ದಿನಗಳ ಕಾಲ ಆ ರೀತಿಯಾಗಿ ಇರಿಸಬಹುದಂತೆ. ಅದಕ್ಕೂ ಹೆಚ್ಚು ಕಾಲ ಇರಿಸುವಾಗಿ ಇಲ್ಲ ಅಂತೇಳಿ ಕೆಲವು ಕಡೆ ಏನು ಸುಪ್ರೀಂ ಕೋರ್ಟ್ ನಲ್ಲಿ ಆ ಒಂದು ಅಬ್ಸರ್ವೇಷನ್ಸ್ ಇದೆಯಂತೆ. ಈಗ ಅವರಿಗೆ 1 ತಿಂಗಳಿಗೂ ಹೆಚ್ಚು ಕಾಲ ಅವರನ್ನ ಆ ರೀತಿ ಸಾಲಿಟರಿ ಕನ್ಫೈನ್ಮೆಂಟ್ ನಲ್ಲಿ ಇಟ್ಟಿರೋದ್ರಿಂದ ಸಹಜವಾಗಿ ಒಬ್ಬ ಮನುಷ್ಯ ತನ್ನ ಆ ಒಂದು ಮಾನಸಿಕತೆಯಿಂದ ಏನು ತೀರಾ ಬಳಲು ಹೋಗ್ತಾನೆ, ಮಾನಸಿಕ ಖಿನ್ನತೆಗೆ ಒಳಗಾಗ್ತಾನೆ, ದೇಹದ ತೂಕ ಕಳೆದುಕೊಳ್ತಾನೆ ಮತ್ತು ಅವನಿಗೆ ಯಾವುದೇ ರೀತಿಯಾದಂತಹ ಏನು ಮನಸ್ಸು ಹತೋಟಿಗೆ ಸಿಗೋದಿಲ್ಲ. ಹಾಗಂದ್ರೆ ಹಾಗೆ ಯೋಚನೆ ಮಾಡೋದಕ್ಕೆ ಆರಂಭಿಸ್ತಾನೆ. ಹಾಗಾಗಿ ಇವತ್ತು ಏನು ನ್ಯಾಯಾಧೀಶರ ಬಳಿ ನನಗೆ ವಿಷ ಕೊಟ್ಬಿಡಿ ಅಥವಾ ವಿಷ ಆರ್ಡರ್ ಮಾಡಿ ಅಂತ ಹೇಳಿರೋದು ಈ ಒಂದು ಮಾನಸಿಕ ಖಿನ್ನತೆಯಿಂದಲೇ ಅಂತಂದ್ರೆ ತಪ್ಪಾಗಲಾರದು ವೀಣಾ. ಇಲ್ಲಿ ಈಗ ಪರಪ್ಪನ ಅಗ್ರಹಾರದಲ್ಲಂತೂ
ದರ್ಶನ್ಗೆ ನರಕ ದರ್ಶನ ಅಂತೂ ಹಾಕ್ತಾ ಇರುವಂತದ್ದು. ಅಂದ್ರೆ ಈ ಬಾರಿ ಅಂತೂ ಅಧಿಕಾರಿಗಳು ಏನು ತೀರಾ ಏನು ಗಂಭೀರವಾಗಿ ಪರಿಗಣಿಸ್ಬಿಟ್ರ ಸುಪ್ರೀಂ ಕೋರ್ಟ್ ಅನ್ನ ಅಬ್ಸರ್ವೇಷನ್ಸ್ ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ಬಿಟ್ರ, ಹಂಗಾಗಿಯೇ ದರ್ಶನ್ಗೆ ಈ ರೀತಿಯಾದಂತ ಏನು ನನಗೆ ವಿಷ ಕೊಟ್ಬಿಡಿ ಅನ್ನುವಂತ ಮಾತು ಅವರ ಬಾಯಿಂದ ಬಂತ, ಇದೆಲ್ಲವೂ ಕೂಡ ಸಹಜವಾಗಿ ಹುಟ್ಟಾಗ್ತಾ ಇದೆ. ಮತ್ತು ಅವರನ್ನ ಈ ಒಂದು ಸಾಲಿಟರಿ ಕನ್ಫೈನ್ಮೆಂಟ್ ನಲ್ಲಿ ಆ ಒಂದು ವಾತಾವರಣವಂತೂ ಸಹಜವಾಗಿ ಮನುಷ್ಯನನ್ನ ಆ ಒಂದು ಮಾನಸಿಕತೆಗೆ ಅಂದ್ರೆ ಆ ಒಂದು ವಿಷ ಕೊಟ್ಬಿಡಿ ಅಥವಾ ನಾನು ಇನ್ಯಾಕೆ ಬದುಕಿರ್ಬೇಕು, ನಾನು ಯಾರೊಟ್ಟಿಗೂ ಮಾತನಾಡುವಂತಿಲ್ಲ, ಆನಂತರ ಯಾವುದೇ ಸ್ನೇಹಿತರನ್ನ ಭೇಟಿ ಆಗೋಗಿಲ್ಲ, ಜೊತೆಗೆ ಯಾವುದೇ ಪ್ರಕರಣದಲ್ಲಿ ಒಳಗಡೆಗೆ ಹೋಗಿರ್ತಾರೆ ಅವರ ಸಹಬಂಧಿಗಳೊಂದಿಗೂ ಕೂಡ ಮಾತನಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಇದು ಆ ಒಂದು ಸಾಲಿಟರಿ ಕನ್ಫೈನ್ಮೆಂಟ್ ಹೇಳುತ್ತೆ. ಇದು 15 ದಿನಗಳು ಮಾತ್ರ ವಿಧಿಸಬಹುದು ಅಂತ ಹೇಳ್ತಾರೆ. 1 ತಿಂಗಳ ಕಾಲ ಹಾಕಿ ವಿಧಿಸಿದ್ದಾರೆ, ಅದು ನಮ್ಗೆ ಅದು ಸ್ಪಷ್ಟವಾಗಿ ಗೊತ್ತಿಲ್ಲ. ಆದ್ರೆ ಇಲ್ಲಂತೂ ಮಾನಸಿಕ ಖಿನ್ನತೆಗೆ ಒಳಗಾಗಿರ್ತಕ್ಕಂತಹದ್ದು ದರ್ಶನ್. ಈ ಒಂದು ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ 2ನೇ ಬಾರಿಗೆ ಜೈಲು ಪಾಲಾಗಿರ್ತಕ್ಕಂಥದ್ದು. ಆನಂತರ ಇನ್ನೇನು ಅವರಿಗೆ ಟ್ರಯಲ್ಸ್ ಆರಂಭ ಆಗ್ಬೇಕು, ಅದಕ್ಕೂ ಮೊದಲೇ ಅವರಿಗೆ ಖಿನ್ನತೆಗೆ ಒಳಗಾಗಿ ಈಗ ನ್ಯಾಯಾಧೀಶರ ಬಳಿ ಈ ರೀತಿಯಾದಂತಹ ಏನು ನನಗೆ ವಿಷ ಕೊಟ್ಬಿಡಿ ಅನ್ನುವಂತ ಆ ಒಂದು ಮಾತುಗಳು ಅವರ ಮನಸ್ಥಿತಿಯನ್ನ ತೋರಿಸ್ತಿದೆ ಅಂತ ಅನ್ನಿಸ್ತಾ ಇದೆ ವೀಣಾ. ಥ್ಯಾಂಕ್ ಯು ಮಂಜು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.